ಹೇಳಿ ಅತ್ತೆ. ರೀ, ಮೊದಲು ನೀವು ರೂಮ್ಗೆ ಹೋಗಿ, ನಾನು ಕಾಫಿ ಮಾಡ್ಕೊಡ್ತೀನಿ, ಕುಡ್ದ್ಬಿಟ್ಟು ರೆಸ್ಟ್ ಮಾಡಿ. ಸುಮ್ಮನೆ ಬೇಡ್ದಿರೋ ವಿಷಯಗಳಿಗೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ಯಾಕೆ ತಲೆ ಕೆಡಿಸ್ಕೋಬಾರ್ದು? ಅತ್ತೆ ಏನೋ ಪೂಜೆ ಅಂತಾರೆ, ನನಗೇನು ಹೇಳೇ ಇಲ್ಲ. ನೀವೇ ತೀರ್ಮಾನ ತೊಗೊಂಡ್ಬಿಟ್ರಾಯ್ತಾ? ಯಾರಿಗೋಸ್ಕರ ಪೂಜೆ ಇದು? ಅದೇನಿಲ್ಲಪ್ಪ, ಕಾವೇರಿ ಮದುವೆ ಹತ್ರ ಬಂತಲ್ಲ, ಮದುವೆ ಸರಾಗವಾಗಿ ನಡೀಲಿ ಅಂತ ಗುರೂಜಿ ಅವರೊಂದು ಪೂಜೆ ಹೇಳಿದ್ದಾರೆ, ಅದನ್ನು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಗುರೂಜಿ ಹೇಳಿದ್ದ? ಅಲ್ಲ, ಬೆಳಗ್ಗೆನೇ ಹೇಳಿದ್ರೆ ನಾನು ಬರ್ತೀನಲ್ಲ. ಅಯ್ಯೋ, ಇದೊಂದು ಸಣ್ಣ ಪೂಜೆ ರೀ, ನೀವೇನು ಬರೋ ಅವಶ್ಯಕತೆ ಇಲ್ಲ. ನೀವು ಆಫೀಸಿಂದ ತುಂಬಾ ಸುಸ್ತಾಗಿ ಬಂದಿರ್ತೀರಾ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನೀವು ಹೋಗಿ ರೆಸ್ಟ್ ಮಾಡಿ. ಪೂರ್ಣಿ, ನಾನು ರೆಸ್ಟ್ ತಗೋಬೇಕಾ? ಡೈಲಿ ಆಫೀಸಿಂದನೇ ಬರ್ತೀನಪ್ಪ, ಯಾವತ್ತೂ ಸುಸ್ತಾಗದೆ ಇರೋದು ಇವತ್ತಾಗ್ಬಿಡುತ್ತಾ? ರೀ, ಅದು ಹಾಗಲ್ರಿ, ಸುಮ್ಮನೆ ಅಲ್ಲಿವರೆಗೂ ಬಂದು ಯಾಕೆ ತೊಂದರೆ ತಗೋತೀರಾ ಅಂತ ಹೇಳ್ದೆ ಅಷ್ಟೇ. ಇದೇನ್ ದೊಡ್ಡ ಪೂಜೆ ಅಲ್ವಲ್ಲ. ಗಂಡಸ್ರಿಗೆ ಯಾಕೆ ಗೌರಿ ದುಃಖ? ನಾವ್ ಹೆಂಗಸ್ರು ಏನೋ ಮಾಡ್ಕೋತೀವಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಅವನ್ ಬಂದ್ರೆ ತಪ್ಪೇನಿದೆ, ಯಾಕೆ ಬೇಡ ಅಂದೆ? ಅಯ್ಯೋ ಅಮ್ಮ, ಸುಮ್ನಿರು, ನಿನಗೆ ಗೊತ್ತಾಗಲ್ಲ. ಅವ್ರೇನ್ ಸುಮ್ನೆ ಬರ್ತಾರಾ? ಅಲ್ಲಿಗೆ ಬಂದು ಅದ್ಯಾಕೆ ಇದ್ಯಾಕೆ ಅಂತ 108 ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ನಿಂತ್ಕೋಬೇಕಾಗತ್ತೆ. ಅಲ್ವೇ, ಅದ್ರಲ್ಲಿ ಮುಚ್ಚಿಡೋ ಅಂತದ್ದೇನಿದೆ? ಅಮ್ಮ, ನಾವ್ ಈ ಪೂಜೆನ ಏನಕ್ಕೆ ಮಾಡಿಸ್ತಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಆಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡು. ಅವ್ರದನ್ನ ಹೇಗ್ ಬೇಕಾದ್ರೂ ಬಳಸ್ಕೋಬಹುದು, ಅಥವಾ ಯಾರಿಗಾದ್ರೂ ಹೇಳ್ಬಿಟ್ರೆ? ಅದಕ್ಕೆ ಯಾಕೆ ಬೇಕು?